ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಡೈರೀಸ್. ನಾವಿವತ್ತು ರೆಡಿಯಾಗಿ ಮದುವೆಗೆ ಹೋಗ್ತಾ ಇದ್ದೀವಿ. ನಮ್ಮ ಕಸಿನ್ ಮದುವೆಗೆ ಹೋಗ್ತಾ ಇದ್ದೀವಿ. ಯಾರು ಮದುವೆಗೆ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ನಾವು ನಿಮಗೆ. ಈಗ ನಮ್ಮ ಜೊತೆ ನಮ್ಮ ಲಿಟಲ್ ಪ್ರಿನ್ಸಸ್ ರಿಯಾ ಇದ್ದಾಳೆ, ನಮ್ಮ ಅತ್ತೆ ಮಗಳು. ಹಾಯ್ ರಿಯಾ. ಹಾಯ್, ಆಲ್ ದ ಬೆಸ್ಟ್ ಸಿಸ್ಟರ್ಸ್. ಕರ್ನಾಟಕ ಡೈರೀಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ರಿಯಾ. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲೆ ಬಲೆ. ಇವರೇ ನೋಡಿ ನನ್ನ ಕಸಿನ್ನು ಮೇಘನಾ. ಮೇಘನನ್ ಮಾತ್ರ ಹೇಳಿದ್ರೆ ನಮ್ಮ ಭಾವನ ಹೇಳ್ಬಿಟ್ಟೆ, ಮಿಲನ್ ಭಾವನ. ನಮ್ಮ ಭಾವ ಇವರು. ಹೊಸದಾಗಿ ಮದುವೆ ಆಗ್ತಾ ಇರೋ ನವ ಜೋಡಿಗಳು ನೋಡಿ ಫ್ರೆಂಡ್ಸ್. ನನಗೆ ನಮ್ಮ ಮಮ್ಮಿಯವ್ರ ಚಿಕ್ಕಮ್ಮ ಅಂತೆ, ಯಾರು ಅಂತಾನೆ ಗೊತ್ತಿಲ್ಲ. ಬಂದು ಮಾತಾಡ್ಸು ಅಂತಿದ್ದಾರೆ ನೋಡಿ. ನಮ್ಮ ಆಂಟಿಗೆ ಸುಸ್ತಾಗಿತ್ತು ಅಂತ ಜ್ಯೂಸ್ ಕುಡಿಸ್ತಾ ಇದ್ದೀವಿ. ನೋಡಿ ತೋರಿಸಿ ಏನು ಜ್ಯೂಸ್ ಮಾಡೋರೆ ಅಂತ. ವೈನ್ ನೋಡಿ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಈ ತರ ಎಲ್ಲ ಪಾರ್ಟಿ ಮಾಡ್ತಾರ ನೋಡಿ. ರಿಸೆಪ್ಷನ್ ಅಲ್ಲೇ ಪಾರ್ಟಿ ಮಾಡ್ತಾವ್ರೆ. ಇದ್ದಾಳೆ ನನ್ನ ತಂಗಿ ಪವಿ ಇವತ್ತು. ಪವಿ, ನಿನ್ಗೊಂದು ಕ್ವೆಶನ್. ನಿನ್ ಡ್ರೀಮ್ ವೆಡ್ಡಿಂಗ್ ಹೆಂಗಿರ್ಬೇಕು ಪವಿ? ನನ್ನ ವೆಡ್ಡಿಂಗ್ ಅಲ್ಲಿ ತುಂಬಾ ಜನ ಬರಬೇಕು. ಅದಾದ್ಮೇಲೆ ಫುಲ್ ಫ್ಯಾಮಿಲಿ ಸುತ್ತ ಸರೌಂಡಿಂಗ್ ಇರಬೇಕು. ಅದಾದ್ಮೇಲೆ ಯಾಕಂದ್ರೆ ನಮ್ಮ ಅಕ್ಕ ಮದ್ವೆ ಸಿಂಪಲ್ ಆಗಾಯ್ತು ಕೊರೋನಾ ಟೈಮಲ್ಲಿ. ಸೊ ನನ್ನ ವೆಡ್ಡಿಂಗು ಫುಲ್ ಒಂದು ವಾರದಿಂದ ಸ್ಟಾರ್ಟ್ ಆಗಬೇಕು. ಸ್ಲೋ ಆಗಿ ಫ್ಯಾಮಿಲಿ ಎಲ್ಲ ಸೇರಿ ಮೆಹಂದಿ ಶಾಸ್ತ್ರ ಬಳೆ ಶಾಸ್ತ್ರ ಮಾಡಿ ಫುಲ್ 10 ಕಾಸು ಜುಯ್ ಅಂತ ಬರಬೇಕು. ಶೂಟ್ ಮಾಡಿಸೇಬೇಕು. ಓಕೆ, ಥ್ಯಾಂಕ್ ಯು ಪವಿ, ಖುಷಿ ಆಯಿತು. ಗೀತಾ ಆಂಟಿ ಪ್ಲಸ್ ಕೊಳ್ಳಿ ಆಂಟಿ. ಗೀತಾ ಆಂಟಿ ಮದ್ವೆಗೆ ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. 25 ವರ್ಷ ಆಯ್ತಾ? ಸುಖ ಸಂಸಾರಕ್ಕೆ ಏನಾದ್ರು ಟಿಪ್ಸ್ ಕೊಡ್ತೀಯಾ? ಮದುವೆ ಆಗೋದೇ ತಪ್ಪು. ಅಯ್ಯೋ ದೇವ್ರೆ, ಯಂಗ್ಸ್ಟರ್ಸ್ ಎಲ್ಲ ಏನ್ ಅನ್ಬೇಕು ನೀನು. ಮದ್ವೆ ಆಗೋದೇ ತಪ್ಪು ಅಂದ್ರೆ ಇನ್ನ ಎಷ್ಟೊಂದ್ ಜನ ಮದ್ವೆ ಮೇಲೆ ಡಿಸಿಷನ್ ಚೇಂಜ್ ಮಾಡ್ಬಿಡ್ತಾರೆ. ಹೌದು, ಕರೆಕ್ಟಾಗಿ ಹೇಳೋ ನಿಜವಾಗ. ಮತ್ತೆ ನೀನು 25 ವರ್ಷದಿಂದ ಸಂಸಾರ ಮಾಡ್ತಾ ಇದೆಯಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆಯಲ್ವಾ? ಕಷ್ಟ ಆಗ್ತಾ ಇದೆಯಾ? ಇರು ಸುಬ್ಬಣ್ಣ ಅಂಕಲ್ಗೆ ಹೇಳ್ತೀನಿ. ಅಂಕಲ್ ನೋಡಿ ಇಲ್ಲಿ ಒಂಚೂರು. ಚೆನ್ನಾಗಿದೆ. ಫೈನಲಿ ಏನಾದ್ರು ಒಂದು ಟಿಪ್ಸ್ ಹೇಳಲೇಬೇಕು, ನೀನು ಹೇಳು. ಮದುವೆ ಆದ್ಮೇಲೆ ಜೀವನ ತುಂಬಾ ಚೆನ್ನಾಗಿದೆ. ಮುತ್ತಿನಂಗೆ 2 ಮಕ್ಳಿದ್ದಾರೆ. ಏನೋ ಬರೀ ಓಡ್ಬಿಡ್ತಾ ಇದೆ ಅನ್ನಿಸ್ತಾ ಇದೆ ನಮ್ಗೆ. ಸಂಸಾರ 3 ಹೊತ್ತು ಸಂಸಾರ, ಬೈಸೋದು ತಿನ್ನೋದು ಬಿಟ್ರೆ ಇಲ್ಲ ವ್ಯಾಪಾರ. ಮದುವೆಯಾದ ಮೇಲೆ ಬಾಳು ದಂಡನೆ, ಮಡದಿಯಾದ ಮೇಲೆ ಎಲ್ಲ ಗಂಡನೆ. ನನ್ನ ಜೊತೆ ಇದ್ದಾರೆ ನನ್ನ ಪ್ರೀತಿಯ ತಂಗಿದೀರು ಇವತ್ತು, ಲತಾ ಆ್ಯಂಡ್ ಪವಿ. ಲತಾ, ಪವಿ, ನೀವಿಬ್ರಿಗೂ ಒಂದು ಕ್ವೆಶನ್ ಕೇಳ್ತೀನಿ. ಇಬ್ಬರು ಆನ್ಸರ್ ಮಾಡ್ಬೋದು ಒಂದು ಕ್ವೆಶನ್ಗೆ. ಲತಾ, ಯಾವುದಾದ್ರೂ ಆಂಟೀಸ್ ಬಂದು ನಿನ್ನ ನೆಕ್ಸ್ಟ್ ನಿನ್ನ ಮದುವೆ ಯಾವಾಗ ಅಂತ ಕೇಳಿದ್ರ ಲತಾ? ಕಾಮನ್ ಕ್ವೆಶನ್ ಅಲ್ವಾ? ಆ್ಯಕ್ಚುಲಿ ಇಂಡಿಯನ್ ಮ್ಯಾರೇಜಸ್ಸಲ್ಲಿ ಅದು ಕ್ವೆಶನ್ ಇದ್ದೇ ಇರುತ್ತೆ. ಆಂಟೀಸ್ಗೆ ಆಂಟಿ ಚೆನ್ನಾಗಿದ್ದೀರಾ, ಇವಾಗ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಹೋಗ್ಬಿಡೋದು. ಅವ್ರು ನೆಕ್ಸ್ಟ್ ಮಾತಾಡೋಕೆ ಟೈಮು ಕೊಡ್ತಾ ಇಲ್ಲ ನನಗೆ. ಪವಿ, ನಿನಗೆ? ನಾನು ಅದಕ್ಕೆ ಯಾರಿಗೂ ಸಿಗ್ದಿರ ಲಾಸ್ಟ್ ರೋಲ್ ಸಿಕ್ಕಾಕೊಂಡಿದ್ದೀನಿ. ಸೈಲೆಂಟಾಗಿ ಕುತ್ಕೊಬಿಟ್ಟಿದ್ದೀನಿ. ಓಕೆ, ಇನ್ನೊಂದು ಕ್ವೆಶನು. ನೀವು ಈ ವೈಬ್ಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ? ಇನ್ನೊಂದು ಕ್ವೆಶನು, ಈ ಮ್ಯಾರೇಜ್ ವೈಬ್ಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಪಾರ್ಟ್ನರ್ಸ್ನ ಹುಡುಕ್ತಾ ಇದ್ದೀರಾ? ಎರಡೂ ಇಲ್ಲ. ನಾವು ಹೆಂಗೆ ಚೆನ್ನಾಗಿ ರೆಡಿ ಆಗಿದ್ದೀವಿ, ಚೆನ್ನಾಗಿ ಓಡಾಡ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡಿದ್ದೀವಿ. ಹೋಗ್ಲಿ, ಫುಡ್ ಎಂಜಾಯ್ ಮಾಡ್ತಾ ಇದ್ದೀರಾ? ಇನ್ನೂ ತಿನ್ನಕ್ಕೆ ಹೋಗ್ಬೇಕು, ಹಸ್ವಾಗ್ತಿದೆ. ಓಕೆ, ಇವಾಗ ಮೇಘ ನಮ್ಮ ಕಸಿನ್ ಮದುವೆ ಆಗ್ತಿದ್ದಾಳೆ. ನೆಕ್ಸ್ಟ್ ಅವ್ರಿಗೆ ಲೈಫಲ್ಲಿ ಏನು ಒಂದು ವಿಶಸ್ ಹೇಳ್ತೀರಾ? ಏನು ಹೇಳೋದು, ಹ್ಯಾಪಿ ಮ್ಯಾರಿಡ್ ಲೈಫ್. ಬೇಗ ಮದುವೆ ಆಗ್ತಾ ಇದ್ದಾರೆ, ಇಷ್ಟು ಬೇಗ ಆಗ್ತಾರೆ ಅಂದ್ಕೊಂಡಿರಲಿಲ್ಲ. ಬಟ್ ಸಡನ್ ಸರ್ಪ್ರೈಸ್ ಆಗ್ತಾ ಇದ್ದಾರೆ. ಇನ್ನೇನು ಹೇಳ್ತೀಯಾ? ಹ್ಯಾಪಿ ಮ್ಯಾರಿಡ್ ಲೈಫ್, ಚೆನ್ನಾಗಿರಲಿ, ಖುಷಿಯಾಗಿ ಅಷ್ಟೇ. ಥ್ಯಾಂಕ್ ಯು. ಇಷ್ಟೊತ್ತು ನಮಗೆ ಕ್ವೆಶನ್ ಕೇಳಿದ್ರಲ್ಲ, ಇವಾಗ ನಿಮ್ಗೊಂದು ಕ್ವೆಶನು. ನಿಮ್ದು ಯಾವಾಗ?
ಆಕ್ಚುಲಿ ಏನಕ್ಕೆ ಅಂತಂದ್ರೆ ನೆಕ್ಸ್ಟ್ ಕಸಿನ್ಸ್ ಲಿಸ್ಟ್ ಅಲ್ಲಿ ಇರೋದು ನೀವೇ. ನಾವು ರೆಡಿ ಆಗೋಕ್ಕೆ ಪ್ರಿಪೇರ್ ಏನು ಒಳ್ಳೆ ಟ್ರಿಪ್ ಬಕೆಟ್ ಲಿಸ್ಟ್ ಅಲ್ಲಿ ಸೊ ಒನ್ ಮಂತ್ ಮುಂಚೆ ಹೇಳ್ಬೇಕು, ಯಾಕಂದ್ರೆ ನಾವು ತುಂಬಾ ರೆಡಿ ಆಗ್ಬೇಕಲ್ವಾ. ಓಕೆ, ನಂದು ಇನ್ನ ಸ್ಟಾರ್ಟೇ ಮಾಡಿಲ್ಲ ಮದುವೆ ಕಾನ್ಸೆಪ್ಟ್ ಅಂತ. ಆ್ಯಕ್ಚುಲಿ 90% ಡಿವೋರ್ಸು ಕ್ಲಾಶಸ್ಸು ಮದುವೆ ನೋಡ್ಬಿಟ್ಟು ಮದುವೆ ಆಗದೆ ಬೇಡ ಸನ್ಯಾಸತ್ವ ಸ್ವೀಕರಿಸ್ಬೇಡ ಅಂತಿದ್ದೀನಿ. ಅಯ್ಯೋ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನೀವು ರೆಡಿ ಆಗಕ್ಕಾಗಲ್ಲ ಅಂತನಾ? ಕರೆಕ್ಟು. ನಾವು ಓಡಾಡ್ಬೇಕಲ್ವಾ, ತುಂಬಾ ಆಸೆ ಇದೆ. ನೋಡಿ ಫ್ರೆಂಡ್ಸ್, ರೆಡಿ ಆಗಕ್ಕೋಸ್ಕರ ನನ್ನ ಹಳ್ಳಕ್ಕೆ ಹೋಗ್ತಾ ಇದ್ದಾರೆ ಇವ್ರುಗಳು. ಅದು ಇಂಪಾರ್ಟೆಂಟು. ಆಗೋಣ ಆದಷ್ಟು ಬೇಗ. ಓಕೆ, ಕಾಯ್ತಾ ಇದ್ದೀವಿ. ವೇಟಿಂಗ್. ಓಕೆ, ಇಲ್ಲಿ ನೋಡಿ ನನ್ನ ತಮ್ಮ ವಿಡಿಯೋ ಕಾಲಲ್ಲಿ. ಆಯ್ ಸುಪ್ರೀತ್, ನೋಡಿ ಇವನೊಬ್ಬನೇ ಮಿಸ್ಸಿಂಗು ಮದುವೆಯಲ್ಲಿ. ಓಕೆ, ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಶಶಿ ಅತ್ತೆ, ನಮ್ಮ ಡ್ಯಾಡಿಯವರ ತಂಗಿಯವರು. ಸ್ವಲ್ಪ ಸಜೆಷನ್ಸ್ ಕೊಡ್ತಾರೆ ಮದುವೆ ಬಗ್ಗೆ. ಹೇಳಿ ಅತ್ತೆ. ಮದುವೆ ಅನ್ನೋದು ಒಂದು ಸಂಬಂಧ. ಈ ಮದುವೆಯಿಂದನೇ ಎಲ್ಲರೂ ಬೆರೆಯೋದು, ಸಂಬಂಧಗಳು ಬೆರೆಯೋದು. ಇವಾಗ ಯಾರ ಮನೆಗಾದರೂ ಹೋಗ್ತೀವಿ, ಕಾರ್ಡ್ ಕೊಡ್ತೀವಿ, ಎಲ್ಲರೂ ಬೇರೆ ಬೇರೆ ಆಗ್ತಾರೆ. ಮದುವೆ ಅಂದಾಗ ಎಲ್ಲರೂ ಹತ್ರ ಬರ್ತಾರೆ, ಎಲ್ಲ ಸಂಬಂಧಗಳು ಸೇರ್ತಾರೆ. ಹಳೆ ಇಬ್ಬರೆಲ್ಲ ಮದುವೆ ಅಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಮದುವೆ ಅನ್ನೋ ಖುಷಿ, ಸಂಭ್ರಮದಿಂದ ಖುಷಿ ಮಾಡ್ತಾರೆ. ಹೆಣ್ಣು ಗಂಡು ಅನ್ನೋದು ಅವರು ಗಂಡವ್ರ ಮನೆಗೆ ಒಂದು ಚಪ್ರ ಹಾಕಿ ಶಾಸ್ತ್ರ ಮಾಡ್ತಾರೆ. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಹೆಣ್ಣವ್ರ ಮನೆಗೆ ಬಳೆ ಶಾಸ್ತ್ರ ಮಾಡ್ತಾರೆ, ಚಪ್ರ ಹಾಕ್ತಾರೆ, ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಎಲ್ಲ ಮೆಹಂದಿ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಎಂಜಾಯ್ ಮಾಡ್ಕೊಂಡು ತುಂಬ ಚೆನ್ನಾಗಿ. ನಮ್ಮ ಫ್ಯಾಮಿಲಿಲಿ ನೆಕ್ಸ್ಟ್ ಯಾರ ಮದುವೆಗೆ ವೇಟಿಂಗ್ ಮಾಡ್ತಾ ಇದ್ದೀರಾ ನೀವು? ನಾನು ರೇಷ್ಮಾ ಮದುವೆ ಅನ್ಕೊಂಡಿದ್ದೆ. ಒಟ್ನಲ್ಲಿ ಎಲ್ಲರೂ ನನ್ನ ಹಳ್ಳಕ್ಕಾಗ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲ, ಆಗ್ಬೇಕಮ್ಮ. ಯಾವಾಗ ಅದು ಟೈಮ್ ಬರುತ್ತೆ, ಯಾವಾಗ ಒಂದು ವಯಸ್ಸಲ್ಲಿ ಮದುವೆ ಆದ್ರೇನೆ ಅದು ಕಳಿಯ. ಹೌದು, ವಯಸ್ಸು ಮೀರಿ ಆದರೆ ಅದು ಚೆನ್ನಾಗಿರಲ್ಲ. ಒಂದು ಏಜ್, ಅದು ಮದುವೆ ಏಜ್ ಬಂದಾಗ ಅದು ಕಳಿಯ. ಅದು ಯಾವ ಟೈಮಲ್ಲಿ ಮದುವೆ ಆಗಬೇಕು, ಅದು ಋಣ ಸಂಬಂಧ ಬರಬೇಕು. ಬಂದಾಗ ಅದಾಗ್ಬಿಟ್ರೇನೆ ಒಳ್ಳೇದು. ಥ್ಯಾಂಕ್ ಯು ಅತ್ತೆ. ಇದ್ದಾರೆ ನಮ್ಮ ದೊಡ್ಡತ್ತೆ, ಇವರೇ ಎಲ್ಲರಿಗೂ ದೊಡ್ಡಕ್ಕ. ಆ್ಯಕ್ಚುಲಿ ನಾವು ಲಕ್ಷ್ಮಿ ಅಂತ ಇವ್ರ ಹೆಸರು, ನಾವು ಮುನಾರ್ಸ ಅತ್ತೆ ಅಂತ ಕರಿತೀವಿ. ಅತ್ತೆ, ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಮದುವೆ ಆಗಿ 48 ವರ್ಷ ಆಯಿತು. 48 ವರ್ಷ. 48 ವರ್ಷ ಸಂಸಾರ ಮಾಡಿದ್ದೀರಲ್ಲ, ಈ ಸಂಸಾರದಲ್ಲಿ ಏನು ತುಂಬ ಇಂಪಾರ್ಟೆಂಟು? ಏನು ಮನೆ ಅದು ನಮ್ಮದು ಚೆನ್ನಾಗಿರಬೇಕು, ಮಾಡಬೇಕು, ಅದೇ ಇಂಪಾರ್ಟೆಂಟ್. ಮತ್ತೆ ಹಂಗಂದ್ರೆ ಒಂದು ಹೆಣ್ಣಿಗೆ ತಾಳ್ಮೆ, ಮನೆ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಇದ್ರೆ ಎಲ್ಲ ಮೇಂಟೈನ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಮೇಂಟೆನೆನ್ಸ್, ಮನೆ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಇದ್ರೆ ಎಲ್ಲ ಮೇಂಟೈನ್ ತಾಳ್ಮೆ ಇರಬೇಕು ಹೆಣ್ಣಿಗೆ ಫಸ್ಟ್. ಓಕೆ, ಥ್ಯಾಂಕ್ ಯು ಅತ್ತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಚಿಕ್ಕಮ್ಮ, ಫಸ್ಟ್ ಚಿಕ್ಕಮ್ಮ, ಇವರು ದೊಡ್ಡ ಚಿಕ್ಕಮ್ಮ, ನಮ್ಮ ಡ್ಯಾಡಿ ಅವರ ತಮ್ಮನ ವೈಫ್ ಇವರು. ಆಂಟಿ, ನಿಮ್ಗೊಂದು ಕ್ವೆಶನ್ನು. ಇವ್ರ ನೇಮು ಭಾಗ್ಯಲಕ್ಷ್ಮಿ ಅಂತ. ಆಂಟಿ, ನಿಮ್ಗೊಂದು ಕ್ವೆಶನ್ನು ಕೇಳಮ್ಮ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? 23 ರನ್ನಿಂಗ್. 23 ರನ್ನಿಂಗು. ಓಕೆ, ಇಷ್ಟು ವರ್ಷದಲ್ಲಿ ನೀವು ಯಾರು ಜಾಸ್ತಿ ಕಾಂಪ್ರೋ ಆಗ್ತಾ ಬರ್ತಿದ್ದೀರಾ? ನಾನೇ. ಯಾಕೆ? ಅದು ನನ್ನ ನೇಚರು. ಓಕೆ, ಈಗಿನ ಅವ್ರಿಗೆ ಏನು ಸಜೆಷನ್, ಅಂದರೆ ಯಾರು ಜಾಸ್ತಿ ಕಾಂಪ್ರೋ ಆಗ್ತಾರೆ ಅಂತ ನಿಮ್ಗನ್ಸುತ್ತೆ? ಈಗಿನವ್ರು ಮೋಸ್ಟ್ಲಿ ಹುಡುಗರೇ. ಒಬ್ಬೊಬ್ಬ. ನಾನು ಹುಡುಗರ ಪರ ಸಪೋರ್ಟ್ ಮಾಡ್ತೀನಿ. ಓಕೆ, ಒಂದು ಹ್ಯಾಪಿ ಮ್ಯಾರಿಡ್ ಲೈಫ್ಗೆ ಏನು ಸಜೆಷನ್ ಕೊಡ್ತೀರಾ ಆಂಟಿ ನೀವು? ಇಬ್ರು ಈಗ ಮದುವೆ ಆಗುವಾಗ ಈಕ್ವಾಲಿಟಿ ಅಂತಾನೆ ಶಾಸ್ತ್ರದ ಪ್ರಕಾರನೇ ಗಂಡು ಹೆಣ್ಣು ಅರ್ಧನಾರೀಶ್ವರ ಅಂತ ಹೋಲಿಸ್ತಾರಲ್ವಾ. ಹೌದು. ಅದು ಹಳೆ ಕಾಲದವ್ರಿಗೆ ಎಷ್ಟು ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಈವನ್ ನನ್ನ ಜನ್ರೇಷನ್ ಅಲ್ಲೂ ಅಷ್ಟೇನೆ. ಬಟ್ ಈಗಿನ ಜನ್ರೇಷನ್ ನೋಡಿದಾಗ ಹುಡುಗರು ಪಾಪ ಕಾಂಪ್ರಮೈಸ್ ಆಗ್ತಾರೆ. ಮ್ಯಾಕ್ಸಿಮಮ್ 80% ಗಂಡ್ಮಕ್ಳು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ನನ್ಗೆ ಗೊತ್ತಿರೋ ಅಷ್ಟು ಮಾತ್ರ. ಸೊ ಹಂಗಾಗಿ ಹುಡುಗರು ಇಬ್ರು ಕಷ್ಟ ಸುಖ ಎರಡೂ ಈಕ್ವಲ್ ಆಗಿ ಶೇರ್ ಮಾಡಿಕೊಂಡು ಏನೇ ಇದ್ರೂ ಅವ್ರವರೇ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಒಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ಅವರವರೇ ಸಾಲ್ವ್ ಮಾಡಿಕೊಂಡು ಆಚೆ ಪ್ರಪಂಚಕ್ಕೆ ಏನು ನಾವು
ಮೆಸೇಜ್ ಕೊಡ್ಬೋದು. ಹೊಂದಾಣಿಕೆನೇ ಇಂಪಾರ್ಟೆಂಟ್. ಕಷ್ಟ ಸುತ್ತ ಎರಡರಲ್ಲೂ ಭಾಗಿಯಾಗ್ಬೋದು. ಓಕೆ, ನಮ್ಮ ಆಂಟಿ ಹೇಳಿದ್ದು ಗೊತ್ತಾಯ್ತಲ್ಲ, ನಮ್ಮ ಚಿಕ್ಕಮ್ಮ ಏನು ಹೇಳಿದ್ರು ಅಂತ. ಯಾರೇ ಆಗಲಿ ಮದುವೆಲಿ ಕಾಂಪ್ರಮೈಸ್ ಅಡ್ಜಸ್ಟ್ಮೆಂಟ್ ಇದ್ರೇ ಅದು ಹ್ಯಾಪಿ ಮ್ಯಾರಿಡ್ ಲೈಫ್ ಆಗೋದು. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಇದ್ದಾರೆ ನಮ್ಮ ಚಿಕ್ಕಮ್ಮ, ಲಾಸ್ಟ್ ಚಿಕ್ಕಮ್ಮ. ಇವ್ರ ಹೆಸರು ಬಿಂದು ಅಂತ. ನಿಮ್ಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಕೇಳಿಪ್ಪ ಕೇಳಿ. ಏನ್ ಗೊತ್ತಾ ಅಕ್ಕ, ಸ್ಟೇಜ್ ಮೇಲೆ ಹೋಗಿದ್ರಲ್ಲ ಫೋಟೋ ತೆಗೆಸ್ಕೊಳಕ್ಕೆ, ಹುಡುಗ ನರ್ವಸ್ ಆಗಿ ಕಾಣಿಸ್ತಾ ಇದ್ರ ಅಥವಾ ಹುಡುಗಿ ನರ್ವಸ್ ಆಗಿ ಕಾಣಿಸ್ತಾ ಇದ್ರ? ಇಲ್ಲ, ಇಬ್ರು ಕ್ಯೂಟಾಗೆ ಕಾಣಿಸ್ತಾ ಇದ್ರು, ಬೈದಲ್ಲಿ ಖುಷಿಯಿಂದ ಇದ್ರು. ಭಯ ಯಾರ ಮುಖದಲ್ಲೂ ಕಾಣಿಸಿಲ್ವಾ? ನನ್ಗೇನು ಆ ಥರ ಅನಿಸ್ಲಿಲ್ಲ. ಹಂಗಂದ್ರೆ ಭಯದಲ್ಲಿ ಮದ್ವೆ ಆಗ್ತಾ ಇಲ್ಲ, ಇವರು ಫುಲ್ ಜೋಶಲ್ಲಿ ಮದ್ವೆ ಆಗ್ತಾ ಇದ್ದಾರೆ. ಈಗ ಯಾರು ಭಯ ಪಟ್ಕೊಂಡು ಯಾರು ಮದುವೆ ಆಗಲ್ಲ ಬಿಡಿ, ಯಾಕಂದ್ರೆ ಫಸ್ಟ್ ಮೀಟ್ ಮಾಡಿರ್ತಾರಲ್ಲ. ಭಯ ಎಲ್ಲಿಂದ? ಯೂಶಲಿ ಕರೆಕ್ಟ್ ಅಲ್ವಾ? ಹೌದೌದು. ಮತ್ತೆ ಆಡಂಬರ ಮದ್ವೆ ತುಂಬಾ ಈ ತರ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕಾ ಅಥವಾ ಸಿಂಪಲ್ ಆಗಿ ಮದ್ವೆ ಆಗ್ಬೇಕಾ ನಿಮ್ ಪ್ರಕಾರ? ಆಡಂಬರ ಆದ್ರೂ ಅದೇ ಮದ್ವೆನೆ, ಸಿಂಪಲ್ ಆದ್ರೂ ಅದೇನೆ. ಓಕೆ, ಅವ್ರವ್ರ ಅನುಕೂಲಕ್ಕೆ ತಕ್ಕನಂಗೆ ಮದುವೆ ಆದರೆ ಬೆಟರ್ ಅಂತ ಅನ್ಕೊತೀನಿ. ಯಾಕಂದರೆ ಸಾಲ ಮಾಡಿ, ತೀರಾ ಸಾಲ ಮಾಡಿ ಅದು ರಿಚಾಗಿ ಮದುವೆ ಆಗೋಕ್ಕಿಂತ ಓಕೆ, ಅಪ್ಪ ಅಮ್ಮನ ಕಷ್ಟ ಹೆಂಗಿದೆ ಅಂತ ಅರ್ಥ ಮಾಡಿಕೊಂಡು ಅವ್ರ ಪರಿಸ್ಥಿತಿ ತಕ್ಕನಂಗೆ ಮದುವೆ ಆದರೆ ಲೈಕ್ ಫಾರ್ ಫ್ಯೂಚರ್ ಗುಡ್ ಅಂತ ಅನಿಸುತ್ತೆ. ಸುಮ್ಮನೆ ಸಾಲಕ್ಕೆ ಸಿಕ್ಕಾಕೊಂಡು ಯಾಕೆ ಅಲ್ವಾ? ಒಂದು ದಿವಸದ ಮದುವೆಗೋಸ್ಕರ ಅವ್ರ ಅಪ್ಪ ಅಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕಂದ್ರೆ ಹೆಂಗ್ ಅರ್ಥ ಮಾಡ್ಕೊಂಡು ಮದ್ವೆ ಆಗ್ಬೇಕು. ಹೌದು, ಏನಂದ್ರೆ ಅವರೇ ದುಡ್ಡು ಅಚೀವ್ ಮಾಡಿ ಮದ್ವೆ ಆಗ್ಬೇಕು. ಇದು ಬೆಸ್ಟ್ ಪಾಯಿಂಟ್ ಆಕ್ಚುಲಿ. ಇದು ಗುಡ್ ಪಾಯಿಂಟ್. ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವಾಗ ಬೇರೆಯವ್ರನ್ನ ಮದ್ವೆ ಕಂಪೇರ್ ಮಾಡ್ಕೊಂಡು ನಮ್ಮ ಮದ್ವೆನೂ ಹಂಗೆ ಆಗ್ಬೇಕು, ನಮ್ಮ ಮದ್ವೆನೂ ಹಂಗೆ ಆಗ್ಬೇಕು ಅಂತ ಥಿಂಕ್ ಮಾಡ್ತಾರೆ. ನಮ್ಮ ಅಕ್ಕ ಒಳ್ಳೆ ಪಾಯಿಂಟ್ ಹೇಳಿದ್ರು ಯಂಗ್ಸ್ಟರ್ಸ್ಗೆ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ಮಮ್ಮ ಚಿಕ್ಕಮ್ಮ ಅವರ ಶ್ರೀಮತಿಯವರು ನಮ್ಮ ಬೇಬಿ ರಿಯಾ. ಹೋಲೋ ಕರ್ಣ ಯಾರಿಲ್ಲ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ. ಹಾಯ್ ಗೈಸ್, ನಿದ್ದೆ ಇಲ್ಲ, ಅರ್ಶಿನಶಾಸ್ತ್ರ ಮಾಡ್ತಾ ಇದ್ದಾರೆ. 1 ಕಾಲ ಆಯಿತು ಟೈಮು, 1:15 ಆಯಿತು ಟೈಮು, ಆದರೂ ನಿದ್ದೆ ಇಲ್ಲ. ಯಾವಾಗ ಮನೆಗೆ ಹೋಗಿ ಬೆಳಗ್ಗೆ ಎದ್ದು ಯಾವಾಗ ರೆಡಿಯಾಗಿ ಬರ್ತೀವೋ ನಮಗೆ ಗೊತ್ತಿಲ್ಲ. ಬಂದೇ ಇಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ ರೆಡಿ ಆಗಿದ್ದಾರೆ ಅರ್ಶಿನಶಾಸ್ತ್ರಕ್ಕೆ, ಬಟ್ ಹುಡುಗ ಹುಡುಗಿನೇ ಬಂದಿಲ್ಲ. ವೇಟಿಂಗ್ ಫಾರ್ ಬ್ರೈಡ್ ಆ್ಯಂಡ್ ಗ್ರೂಮ್. ಫೈನಲಿ ನಮ್ಮ ಭಾವ ಅಂತ ಎಂಟ್ರಿ ಆದರು, ನಮ್ಮ ಮೇಘ ಅಂತೂ ಬರ್ತಾನೆ ಇಲ್ಲ. ಇನ್ನು ಎಷ್ಟೊತ್ತು ರೆಡಿ ಆಗ್ತೀವಮ್ಮ ಮೇಘ, ಬೇಗ ಬಾ. ಇಲ್ಲಿ ನಮ್ಮ ಮದುವೆ ಹುಡುಗಿ ಬಂದಿದ್ದಾಳೆ, ಅವಳು ತುಂಬ ಕನ್ಫ್ಯೂಸ್ ಆಗಿದ್ದಾಳೆ. ಏನು ಮಾಡ್ತಿದ್ದಾರೆ ಇವರು ಅಂತ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳೆ. ಆದರೂ ಒಂದು ಸ್ಮೈಲ್ ಕೊಡ್ತಾ ಇದ್ದಾಳೆ, ಯಾಕಂದರೆ ಫೋಟೋಗೆ ಚೆನ್ನಾಗಿ ಬರಲಿ ಅಂತ. ಆದರೂ ಫೋಟೋಗ್ರಾಫರೇ ಇಲ್ಲ, ಅವ್ರು ಎಲ್ಲಿ ನಿದ್ದೆ ಮಾಡ್ತಾವ್ರೋ ಗೊತ್ತಿಲ್ಲ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ. ಸೌಮ್ಯಕ್ಕ ಹೆಂಗಿದೆ ಸೌಮ್ಯಕ್ಕ ಲೈಫು? ಚೆನ್ನಾಗಿದೆ. ಏನು ಮಾಡ್ತಾ ಇದ್ದೀರಾ ಲೈಫಲ್ಲಿ ಇವಾಗ? ಏನು ಮಾಡ್ತಾ ಇದ್ದಾರೆ? ಅಷ್ಟಾರ್ಚಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ತಮಾಷೆಗೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ನಿದ್ದೆ ಬರ್ತಾ ಇದೆಯಾ? ಲೈಟಾಗಿ. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲ ಫ್ಯಾನ್ಸ್ಗೆಲ್ಲ ಏನು ಹೇಳ್ತೀರಾ? ನಿಮ್ಮ ಅಭಿಮಾನಿಗಳು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಏನು ಹೇಳ್ತೀರಾ? ನನ್ನ ತಂಗಿದಿರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ತಿರ್ಗಿ ಹೇಳಿ.
ಈ ಬೊಂಬೆ ಅರಿಶಿನ ಹಚ್ಚವಳೆ ಮುತ್ತಿನಂತ ಈ ರಾಣಿ ಮುತ್ತು ನತ್ತು ಮೆಚ್ಚವಳೆ ನಾಚಿ ನೀರಾಗಿ ಹೊಳೆ ಆಗವಳೆ ಮೈ ಕಳೆ ಏರವಳೆ ಬಾ ದೃಷ್ಟಿ ತೆಗಿ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸ್ವಂತದಲ್ಲಿ ವಂಕಿಡಬಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು 4 ಮೊಳ ಸೀರೆ 8 ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಹೂವೋ ಬಲುಮಾಗಿದ ಮಾವೋ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ